ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಸುಮಾರು 7-8 ವರ್ಷಗಳಾಗಿವೆ. ಈ 7-8 ವರ್ಷಗಳಲ್ಲಿ ಅನೇಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಗಳಿಗೂ ಹಾಗೆ ಆಚಾರ್ಯರು ಹೇಳೋ ಪ್ರಕಾರ ಮನಗಳಿಗೂ ಕೂಡ ತಲುಪುವಂತೆ ಮಾಡಿ ನಮ್ಮೆಲ್ಲರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದೆ ಎಂದರ್ಥದಲ್ಲಿ ಸಂಶಯವೇ ಇಲ್ಲ. ಅಂಥ ಒಂದು ಮಹತ್ ಕಾರ್ಯಕ್ರಮಗಳಲ್ಲಿ ಈಗ ಭಗವದ್ಗೀತೆಯ ಒಂದು ಪಾರಾಯಣ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಅಲ್ಲಿ ಆಂಧ್ರ ದೇಶದಲ್ಲಿ ತೆಲುಗು ಭಾಷೆಯಲ್ಲಿ ಕೂಡ ಒಂದು ಅತ್ಯುತ್ತಮ ಮಟ್ಟದಲ್ಲಿ ಏರ್ಪಾಟು ಮಾಡಲಾಗಿತ್ತು. ತದನಂತರ ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡ ಭಾಷೆಯಲ್ಲಿ ಕೂಡ ನಡೆಯಲಿ ಎಂಬ ಉದ್ದೇಶದಿಂದ ಈ ಭಗವದ್ಗೀತೆಯ ನಿರಂತರ ಪಾರಾಯಣ ಕಾರ್ಯಕ್ರಮಕ್ಕೆ ಅವರು ಏರ್ಪಾಟು ಮಾಡಿರೋದು ನಮ್ಮೆಲ್ಲರಿಗೆ ಸಂತೋಷದಾಯಕವಾಗಿದೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದಿರಿ. ಮನೆಯಲ್ಲಿದ್ದು ಗೀತಾ ಪಾರಾಯಣ ಆಚಾರ್ಯರುಗಳ ಪ್ರವಚನವನ್ನು ಕೇಳಿ ಶ್ರೀಕೃಷ್ಣ ಪ್ರಭುಗಳ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಇವತ್ತಿನ ಈ 9ನೇ ಅಧ್ಯಾಯದ ಒಂದು ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನಾ ಹಾಗೂ ಶ್ರೀನಿವಾಸ ದೇವರ ಪ್ರಾರ್ಥನಾ ಮಹಾಸಂಕಲ್ಪವನ್ನು ಮಾಡಿ ಪಾರಾಯಣಕ್ಕೆ ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ನಾನು ಪ್ರವಚನಗಳಲ್ಲಿ ಹೇಳ್ತಿರ್ತೀನಿ, ನಾವು ಯಾವುದೇ ದೇವರ ಹತ್ತಿರ ಹೋಗುವಾಗ ಉಪವಾಸ ಮಾಡಿ ಜಾಗರಣೆ ಮಾಡಿ ಅದರಲ್ಲಿ ಭಕ್ತಿ ಶ್ರದ್ಧಾ ಧ್ಯಾನ ಯೋಗಗಳಿರಬೇಕು. ಅದು ಇಲ್ಲ ಅಂದರೆ ನಾವು ಮಾಡೋ ಕರ್ಮಗಳು ವ್ಯರ್ಥವಾಗುತ್ತೆ. ಅದಕ್ಕಾಗಿ ಭಕ್ತಿಯಿಂದ ಆ ಮಾಡೋ 10 ನಿಮಿಷ ಆಗಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿ, ಅದು ಇಲ್ಲ ಅಂದರೆ ಸಮಯವು ವ್ಯರ್ಥವಾಗುತ್ತೆ ಅಂಥೇಳಿ ಈಗ ಭಕ್ತಿಯಿಂದ ನಮಗೆ ಏನೇನು ಬೇಕೋ ನಮ್ಮ ಸಂಸಾರಕ್ಕೆ ಬೇಕಾಗಿರುವಂತಹ ಎಲ್ಲ ಸಕಲೈಶ್ವರ್ಯಗಳು ಸಿದ್ಧಿಸಲಿ ಎಂಬ ಒಂದು ಮಾನಸಿಕವಾದ ಭಾವನೆಯಿಂದ ಈಗ ಒಂದು ಸಂಕಲ್ಪವನ್ನು ಮಾಡಿ ತದನಂತರ ಪಾರಾಯಣಕ್ಕೆ ಹೋಗೋಣ. ಈಗ ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿದ್ದೇ ತಮ್ಮ ತಮ್ಮ ಮನದಲ್ಲಿ ಪರಿಪೂರ್ಣವಾದ ಆನಂದವನ್ನು ಬಯಸಿ ಈ ಸಂಕಲ್ಪವನ್ನು ಮಾಡಿ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ
ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ನವಮೋಧ್ಯಾಯ ಅಂತರ್ಗತ ಶ್ಲೋಕ ಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂ ಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಆಚಾರ್ಯರು ಬಂದಿದ್ದಾರೆ. ಅವರು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮದ ಪ್ರತಿಯೊಂದು ಶ್ಲೋಕದ ಅರ್ಥವು ಸಗುಣವಾಗಿ ತತ್ವತಃ ಯಥಾಶಕ್ತಿ ಅವರು ಪ್ರವಚನವನ್ನು ನೀಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇವತ್ತು ಆ ಪ್ರವಚನವನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶತಿಪರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಹ್ಯತೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ. ಹರಯೇ ನಮಃ. ಶ್ರೀವೆಂಕಟಲಸಚ್ಛೈಲವಾಸಿ ದಾಸೀಕೃತಾಮರಃ ಛಾಯೆಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಭಗವಂತ ಸುರದ್ರುಮ ಕಲ್ಪವೃಕ್ಷ ಇದ್ದಂತೆ ಶ್ರೀನಿವಾಸ. ಶ್ರೀವೆಂಕಟಲಸಚ್ಛೈಲವಾಸಿ ದಾಸೀಕೃತಾಮರಃ. ಆತ ವೈಕುಂಠದಲ್ಲಿರಲಿ, ವೆಂಕಟಾಚಲ ಪರ್ವತದಲ್ಲಿ ಬಂದು ನೆಲೆಸಿರಲಿ, ಅಥವಾ ಶ್ರೀರಂಗದಲ್ಲಿರಲಿ, ಯಾವುದೇ ಬದರಿ ಕ್ಷೇತ್ರದಲ್ಲಿದ್ದರೂ ಸರಿಯೇ, ಭಗವಂತ ಆಯಾ ಕಾಲದಲ್ಲಿ ಎಲ್ಲೆಲ್ಲಿ ಹೋಗಿ ನೆಲೆಸಿದ್ರೂ ದಾಸೀಕೃತಾಮರಃ. ದೇವಾದಿದೇವತೆಗಳು ಅಯ್ಯೋ ವೈಕುಂಠದಲ್ಲಿಲ್ಲ ಭಗವಂತ, ಆದ್ದರಿಂದ ನಮ್ಮನ್ನು ಕೇಳೋರು ಯಾರಿಲ್ಲ,
ನಮ್ಮಿಷ್ಟ ಬಂದಂತೆ ನಾವಿರ್ಬೋದು. ಹಾಗಿಲ್ಲ. ಭಗವಂತ ಯಾವುದೇ ಸ್ಥಳದಲ್ಲಿರಲಿ, ಅರ್ಥಾತ್ ಸರ್ವತ್ರ ವ್ಯಾಪ್ತನಾದವನು ಭಗವಂತ ವಿಶೇಷ ರೂಪಗಳಿಂದ ಎಲ್ಲೆಲ್ಲಿ ಬೇಕಾದರೂ ಹೋಗಿ ನೆಲೆಸಿದ್ರೂ ದಾಸೀಕೃತಾಮರಹ, ಎಲ್ಲ ದೇವತೆಗಳು ಭಗವಂತನ ಕಿಂಕರರಾಗಿ ಅವರವರ ಕೆಲಸಗಳನ್ನು ಮಾಡೇ ಮಾಡ್ತಾರೆ. ದೇವತೆಗಳು ತಮ್ಮ ಕೆಲಸಗಳನ್ನು ಮಾಡದೇ ಹೋದರೆ ಇಡೀ ಪ್ರಪಂಚ ನಡೆಯೋದಾದರೂ ಹೇಗೆ? ಆದ್ದರಿಂದ ಭಗವಂತ ತಾನು ಕೆಲಸ ಮಾಡ್ತಾ ಇದ್ದಾನೆ. ಕುರ್ವನ್ನೇ ವೈಹ್ಯ ಕರ್ಮಾಣಿ ಅಂತ ಅಂದಂತೆ ನಮಗೆ ಅದು ವಿಧಾನವನ್ನು ಮಾಡಿದ್ರೂ ಕೂಡ ಭಗವಂತ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅರ್ಜುನ, ನಿನ್ನಂತೆ ನನಗೆ ಜಗತ್ತಿನಲ್ಲಿ ಇದು ಕರ್ತವ್ಯ ಅಂತ ಒಂದು ಯಾವುದಿಲ್ಲ. ಎಲ್ಲರಿಗೂ ಯಾವ್ಯಾವ ಕರ್ತವ್ಯ ಇದೆಯೋ ಆ ಕರ್ತವ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಕೊಡೋನು ನಾನು ಅಷ್ಟೇ. ನನಗ್ಯಾವ ವಿಧಿ ನಿಯಮಗಳು ನನ್ನನ್ನು ಅಂಟೋಲ್ಲ. ಆದರೂ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು. ನಿಮ್ಮೆಲ್ಲರ ಹಿರಿಯಣ್ಣನಾಗಿ ನಾನು ಕೆಲಸಗಳನ್ನು ಮಾಡಬೇಕು, ತೋರಿಸ್ಬೇಕು, ನಿಮಗೆ ಲೋಕಸಂಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಂತ ಭಗವಂತನೇ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಸತಿ ಕೌಂತೆಯ ತತ್ಕುರುಷ್ಯ ಮದರ್ಪಣಂ ಅಂತ ತಿಳಿಸಿದಂತೆ ದೇವತೆಗಳು ಕೂಡ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಇದೆಲ್ಲವನ್ನು ಭಗವಂತ ಪ್ರೀತನಾಗಲಿ ಅಂಥೇಳಿ ದೇವತೆಗಳು ಹೀಗೆ ಮಾಡ್ತಾ ಇದ್ದಾರೆ. ದೇವತೆಗಳೇ ಹೀಗೆ ಮಾಡ್ತಾರೆ ಅಂದಮೇಲೆ ನಾವು ಮಾಡಬೇಕು ಅಂತ ಹೇಳೋದರಲ್ಲಿ ಏನಿದೆ? ನಿಶ್ಚಿತವಾಗಿಯೂ ನಾವು ಕೂಡ ಅದೇ ರೀತಿಯಾಗಿ ಮಾಡಬೇಕು. ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸಿದ್ರು. ಆದ್ದರಿಂದ ಬಿಡಿಸಿ ಬಿಡಿಸಿ ಹೇಳಿದ್ರು. ಅದಕ್ಕೋಸ್ಕರ ಕರ್ಮ ಮಾಡಬೇಕು ಅಂತ ತಿಳಿಸಿದ್ರು, ಫಲವನ್ನು ಭೋಗಿಸಿ ಅಂತ ತಿಳಿಸಿದ್ರು, ವೇದಕ್ಕೆ ಸಂಬಂಧಪಟ್ಟ ಆಚರಣೆಗಳನ್ನ ಮಾಡಿ ಅಂತಂದರು. ಜೊತೆಗೆ ದದಾಸಿಯತ್ ಅಂತ ಹೇಳಿದಾಗ ಏನೇನು ಕೊಡ್ತೀಯಾ ಅಂತ ಭಗವಂತ ಅಂತಾನಲ್ಲ ನಿಜವಾಗಲೂ. ಅಂದರೆ ಜೀವನದಲ್ಲಿ ನಾವು ಏನಾದರೂ ಯಾರಿಗಾದರೂ ಕೊಡಬೇಕು ಅಂತ ಅರ್ಥ. ಈ ಜನ್ಮದಲ್ಲಿ ಇಲ್ಲಿ ಕೊಟ್ಟರೆ ಮಾತ್ರ ಪೂರ್ವಜನ್ಮ ಕೃತಂ ಹಿ ಕರ್ಮ ಜನ್ಮಾಂತರೇಣ ಫಲಂ ವಿದದಾತಿ. ನಾವು ಈ ಜನ್ಮದಲ್ಲಿ ಕೊಟ್ಟ ಏನು ಈ ಜನ್ಮದಲ್ಲಿ ಕರ್ಮಗಳನ್ನು ಮಾಡಿದ್ದೇವೆ ಆ ಕರ್ಮದ ಫಲಗಳನ್ನೇ ಮುಂದಿನ ಜನ್ಮದಲ್ಲಿ ಉಣ್ಣೋದು. ಆದ್ದರಿಂದ ಅನೇಕರನ್ನು ಕೊಡ್ತಾರೆ. ಏನು ಶ್ರೀಮಂತಿಗೆ ಅವರಿಗೆ ಏನು ವೈಭೋಗ, ಏನೇನೂ ಅನುಭವಿಸ್ತಾರಪ್ಪ ಅವರು, ಎಷ್ಟು ದಾನ ಮಾಡ್ತಾರೆ. ಹಿಂದಿನ ಜನ್ಮದಲ್ಲಿ ಅದೇ ರೀತಿ ಮಾಡಿದ್ದಾರೆ ಅವರು, ಅದಕ್ಕೋಸ್ಕರ ಈಗ ಅನುಭವಿಸ್ತಾ ಇದ್ದಾರೆ ಅವರು. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ನಾವು ಕೊಡಲಿಲ್ಲ, ನಾವು ಅನುಭವಿಸ್ತಾ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಕೃಷ್ಣ ಸೂಚ್ಯವಾಗಿ ಹೇಳಬೇಕಾದ್ರೆ ನೀ ಏನು ಮಾಡ್ತೀಯೋ ಅದನ್ನೆಲ್ಲ ನಾನು ಕೊಟ್ಬಿಡು, ಇದು ಒಂದನ್ನೇ ಹೇಳಲಿಲ್ಲ, ಬಿಡಿಸಿ ಬಿಡಿಸೇ ಹೇಳ್ದ. ಅದಕ್ಕೋಸ್ಕರ ಯಜ್ಞಯಾಗಾದಿ ಪ್ರಕ್ರಿಯೆಗಳಿದೆ, ಪ್ರತಿನಿತ್ಯ ವೈಶ್ವದೇವಾದಿಗಳಿದೆ, ಅವುಗಳನ್ನೆಲ್ಲವನ್ನು ಮಾಡಿಕೊಳ್ಬೇಕು ಅಂದ. ಅಷ್ಟೇ ಅಲ್ಲ, ದದಾಸಿಯತ್ ದಾನ ಮಾಡಬೇಕು. ಆದ್ದರಿಂದ ಪುಣ್ಯ ಪಾಪಗಳೇ ನಮ್ಮ ಬೆನ್ನಿಗೆ ಅಂಟುಕೊಂಡು ನಮ್ಮ ಜೊತೆಗೆ ಬರುವಂಥದ್ದು. ಆದ್ದರಿಂದ ಯಾವುದು ನಮ್ಮ ಜೊತೆಗೆ ಬರುತ್ತೋ ಅದನ್ನು ಗಳಿಸೋದಕ್ಕೆ ಏನೋ ಅಲ್ಪ ಸ್ವಲ್ಪವಾದರೂ ಪ್ರಯತ್ನ ಪಡಬೇಕೇ ಹೊರತು, ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಖಾತ್ರಿ ಇದೆಯೋ ಅದನ್ನು ಗಳಿಸೋದಕ್ಕೆ ಹಗಲು ರಾತ್ರಿ ಮೇಲು ಮಾಡಿ ಕೆಳಗೆ ಮಾಡಿ ಒದ್ದಾಡಿ ಪ್ರಾಣ ಬಿಟ್ಟಾದರೂ ಸಂಪಾದನೆ ಮಾಡಿರ್ತಾರೆ. ಯಾವುದಕ್ಕೆ ಅಂದರೆ ಯಾವ ನಮ್ಮ ಜೊತೆ ಬರೋದಿಲ್ವೋ ಅದನ್ನು ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಗಳಿಸೋದಕ್ಕೆ. ಮನೆ ಮಾಡಬೇಕು, ಕಾರ್ ತೊಗೊಳ್ಬೇಕು, ಬಂಗಲೆಗಳನ್ನು ಕಟ್ಟಬೇಕು, ದೊಡ್ಡ ಎಸ್ಟೇಟ್ಗಳು ಮಾಡಬೇಕು, ಯಾವುದಾದ್ರೂ ಬರುತ್ತೋ ಜೊತೆಗೆ? ಬರೋಲ್ಲ. ಇಡೀ ಜೀವನದ ಊಟ ಮಾಡಲಿಲ್ಲ, ತಿಂಡಿ ಇಲ್ಲ, ರಾತ್ರಿ ನಿದ್ದೆ ಇಲ್ಲ, ನಾನಾ ವಿಧವಾದ ಆಲೋಚನೆಗಳನ್ನು ಮಾಡಿ, ದುರಾಲೋಚನೆಗಳನ್ನು ಮಾಡಿ ಯಾವುದು ನಮ್ಮ ಜೊತೆಗೆ ಬರೋಲ್ವೋ ಅದಕ್ಕೆ ಪ್ರಯತ್ನವನ್ನು ಹಾಕಿಬಿಡ್ತೀವಿ. ಆದರೆ ಯಾವುದು ನಮ್ಮ ಜೊತೆಗೆ ಬರ್ತಾ ಇದೆಯೋ, ಪುಣ್ಯ ಪಾಪಗಳು ಬರುತ್ತೆ ಅಂತ ಗೊತ್ತಿದೆ,
ಆದ್ದರಿಂದ ಪುಣ್ಯದ ಕರ್ಮಗಳನ್ನು ಮಾಡಲಿಲ್ಲ, ಪಾಪದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಪಾಪ ನಮ್ಮ ಜೊತೆಗೆ ಬರುತ್ತೆ, ಪುಣ್ಯ ಬರುತ್ತೆ. ಆದ್ದರಿಂದ ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರುವಂತೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಲೇ ಕೃಷ್ಣ ಹೇಳ್ತಾ, ದದಾಸಿಯತು, ಯಾವ ದಾನವನ್ನು ಮಾಡಿದ್ಯಲ್ಲ ಅದು ನಿನ್ನ ಜೊತೆಗೆ ಬರುತ್ತೆ, ಪುಣ್ಯವನ್ನು ಕೊಡುತ್ತದು. ಅದನ್ನು ಮಾಡಬೇಕಾದ್ರೆ ನನಗೆ ಸಮರ್ಪಣೆ ಮಾಡು ಅಂದರು. ಆವಾಗ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದಲಾದರೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಔದಾರ್ಯವನ್ನು ತೋರಿಸೋಕ್ಕೆ ಆಗಲಿ ಅಂತ ಹೇಳ್ತಾರೆ. ಕೃಷ್ಣ, ನಾನು ಮಾಡಿದ ದಾನ ಇದೆಯಲ್ಲ ಇದು ನಿನಗೇ ಸಮರ್ಪಿತವಾಗಿದೆ ಅಂತ ನಾನು ಹೇಳಬೇಕು ಅಂತಂದರೆ, ಜೋಬ್ ಮುಟ್ಟಿದ್ರೆ ಎಲ್ಲ 4-5 ಜೋಬುಗಳ ಬರ್ತಿ ಬೇಕಾದಷ್ಟು ದುಡ್ಡು ತುಂಬ್ಕೊಂಡಿದ್ದಾನೆ. 8 ಆಣಿ ತೆಗೆದುಬಿಟ್ಟು ಕೊಟ್ಬಿಟ್ಟು, ಕೃಷ್ಣ ದೊಡ್ಡ ದಾನವನ್ನು ಮಾಡಿದ್ದೇನೆ, ಇದು ನಿನಗೇ ಸಮರ್ಪಿತವಾಗಲಿ ಅಂತ ಅನ್ನೋಕ್ಕೆ ಮನಸ್ಸು ಬರುತ್ತೆಯೇ? ಇಷ್ಟು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದಾನ ಪ್ರಕ್ರಿಯೆಯನ್ನು ಮಾಡಿದ್ವಿ. ಆ ದಾನ ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸು ಬರುವಂತೆ ಮಾಡಿಕೊಳ್ಬೇಕು. ಭಗವಂತನನ್ನು ಅವುಗಳಿಗೆ ದಾನ ಮಾಡಿದ ನಂತರದಲ್ಲಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ದದಾಸಿಯತ್ ಯತ್ ತಪಸ್ಯಸಿ ಕೌಂತೆಯ, ಜೊತೆಗೆ ಏನೇನು ಯೋಚನೆಗಳು ಮಾಡ್ತೀವಿ, ಏನೇನು ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಪ್ರಯತ್ನಗಳು ಮಾಡ್ತೀವಿ, ಅದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಸದಾಲೋಚನೆಗಳನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದೇ ತಪಸ್ಸದು. ಆದ್ದರಿಂದ ಆ ತಪಸ್ಸೂ ಭಗವಂತನಿಗೆ ಸಮರ್ಪಿತವಾಗಬೇಕು ಅಂತಂತಾರೆ. ಆದ್ದರಿಂದ ಅದನ್ನೂ ನಾವು ಮಾಡಬೇಕು ಅಂತ ಕೃಷ್ಣನ ಅಪೇಕ್ಷೆ ಇರೋದು. ಆದ್ದರಿಂದ ಧ್ಯಾನಾದಿಗಳನ್ನು ಸ್ವಲ್ಪ ಹೊತ್ತಾದರೂ ಜೀವನದಲ್ಲಿ ಆರೋಗ್ಯದ ದೃಷ್ಟಿಯಿಂದ, ಮುಂದಿನ ಲೋಕದ ದೃಷ್ಟಿಯಿಂದಲಾದರೂ ನಾವು ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾನೆ ಭಗವಂತ. ಯತ್ ಕರೋಷಿ ಯದಷ್ಟಾಸಿ ಯಜ್ಜುಹೋಷಿ ದದಾಸಿಯತಿ ಯತ್ ತಪಸ್ಯತೆ ಕೌಂತೆಯ ತತ್ಕುರುಷ್ಯ ಮದರ್ಪಣಂ ಅಂತ ಹೇಳಿ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಈ ಶ್ಲೋಕದ ಅಲ್ಪ ಸ್ವಲ್ಪ ವ್ಯಾಖ್ಯಾನವನ್ನು ಮಾಡ್ತಾ, ಅನಂತರದಲ್ಲಿ ಮತ್ತೆ ನಾವು 28ನೇ ಶ್ಲೋಕ ಇದೆ, ಆ ಶ್ಲೋಕದ ವ್ಯಾಖ್ಯಾನವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಕೃಷ್ಣನಿಗೆ ಭಗವಂತ ಹೇಳ್ತಾ ಇದ್ದಾನೆ, ಶುಭಾಶುಭ ಫಲೈ ಕರ್ಮಬಂಧನೈ ಏವಂ ಮೋಕ್ಷ್ಯಸೆ. ಏವಂ ಯದಿ ಕ್ರಿಯತೆ ಭವತಾ ತರ್ಹಿ ಶುಭಾಶುಭ ಫಲೈ ಕರ್ಮಬಂಧನೈ ಮೋಕ್ಷ್ಯಸೆ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತ ಸನ್ ಮಾಂ ಉಪೈಷ್ಯಸಿ. ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಇಷ್ಟೆಲ್ಲ ಹೇಳಿದೆ ನಾನು ನಿನಗೆ. ಯತ್ ಕರೋಷಿ ಯದಷ್ಟಾಸಿ ಯಜ್ಜುಹೋಷಿ ದದಾಸಿಯತೆ ಎಲ್ಲ ಹೇಳಿದ್ನಲ್ಲ. ನಾನು ಹೇಳಿದಂತೆ ನೀ ಏನಾದರೂ ಇದೇ ರೀತಿಯಾಗಿ ಆಚರಣೆಯನ್ನು ಮಾಡಿದ್ರೆ ಆವಾಗ ಮತ್ತೆ ಈ ಸಂಸಾರದ ಬಂಧನಕ್ಕೆ ನೀನು ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶುಭ ಫಲ ಅಶುಭ ಫಲಕ್ಕೆ ಕಾರಣವಾದದ್ದು ಯಾವುದು? ಈ ಕರ್ಮದ ಬಂಧನ. ಏನು ಸಂಸಾರಕ್ಕೆ ಬಂದಾಗ ಪ್ರತಿನಿತ್ಯ ಈ ಕರ್ಮಗಳನ್ನು ನಾವು ಮಾಡಲೇಬೇಕಾಗತ್ತೆ. ಈ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದೆ ಇದ್ದಂತೆ ಮತ್ತಷ್ಟು ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಯಾವತ್ತೂ ಅಷ್ಟೇ, ಒಂದು ಕರ್ಮ ಮಾಡೋಕ್ಕೆ ಹೋದಾಗ ಇನ್ನು 10 ಕರ್ಮಗಳು ನಮ್ಮನ್ನು ಅಂಟ್ಕೊಂಡ್ಬಿಡುತ್ತವೆ. ಯಾಕೆಂದರೆ ಈ ಒಂದು ಕರ್ಮ ಇದು ಸಾಫಲ್ಯವನ್ನು ಕಾಣಬೇಕಾದರೆ ಇನ್ನು 10 ಕರ್ಮಗಳ ಜೊತೆಗೆ ಮಾಡಲೇಬೇಕಾಗತ್ತದು, ಸಹಜವಾದದ್ದು. ಆದ್ದರಿಂದ ಕರ್ಮದ ಬಂಧನಕ್ಕೆ ನಮಗೆ ಗೊತ್ತಿಲ್ಲದೆ ಇದ್ದಂತೆ ಒಳಗಾಗ್ಬಿಡ್ತೇವೆ. ಏನಿಲ್ಲ, ಒಂದು ಒಳ್ಳೆ ಇವತ್ತು ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡೋಣ ಅಂತ ಆಲೋಚನೆ ಮಾಡ್ತು ಅಂತಂದರೆ ನಾವು ಊಟ ಮಾಡಬೇಕಾ? ಹಾಗಾದರೆ ಆಹಾರ ಪದಾರ್ಥಗಳು ಬೇಡವೆ? ಇವನಂದ, ಅಯ್ಯೋ ಇವತ್ತು ಒಳ್ಳೆ ಒಂದು ಸ್ವೀಟ್ ಮಾಡಿಕೊಂಡು ಊಟ ಮಾಡಿಬಿಡೋಣ ಅಂದ. ಮಾಡೋದಕ್ಕೆ ದುಡ್ಡು ಬೇಡವೇ? ದುಡ್ಡು ಬೇಕು. ದುಡ್ಡು ನೋಡ್ದ ದುಡ್ಡಿರಲಿಲ್ಲ, ಅಯ್ಯಯ್ಯೋ. ಹಾಗಾದರೆ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿಕೊಂಡು ಇದನ್ನು ಮಾಡೋಣ ಅಂತ ಹೊರಟ. ಹಾಗಾದರೆ ಹಣ ಸಂಪಾದನೆಯ ಕರ್ಮಕ್ಕೆ ಇವನು ಹೊರಡಬೇಕಾಯಿತು. ಆ ಕೆಲಸವನ್ನು ಮಾಡೋದಕ್ಕೆ ಹೋದ ಕೂಡಲೇ ಅವನು ಯಾರನ್ನೋ ಕೇಳಿದಾಗ, ಆಯಿತು ಈ ಕೆಲಸವನ್ನು ಮಾಡಿ ಇಷ್ಟು ದುಡ್ಡು ಕೊಡ್ತೀವಿ ಇಂದ. ಆದರೆ
ನಾಳೆ ದಿನ ನೀ ಈ ಕೆಲಸಕ್ಕೆ ಬರ್ತೀನಿ ಅಂದರೆ ಮಾತ್ರ ಇವತ್ತು ಈ ಕೆಲಸ ಕೊಟ್ಟು ಇಷ್ಟು ದುಡ್ಡು ಕೊಡ್ತೀನಿ ಇಂದ. ಹಾಗಾದ್ರೆ ಮಾರನೇ ದಿನ ಆ ಕೆಲಸ ನಮಗೆ ಅಂಟುಕೋತು, ಈ ಕೆಲಸ ಮಾಡಿದ್ದಕ್ಕೆ ಹಣ ದೊರಕಿತೋ ನಿಜ, ಆದರೆ ಮತ್ತೆ ಮಾರನೇ ದಿನದ ಕೆಲಸ ಅಂಟುಕೊಳ್ಳುತ್ತೆ. ಹೀಗೆ ಒಂದಕ್ಕೆ ಒಂದನ್ನು ಮಾಡೋದಕ್ಕೆ ಹೊರಡ್ತು ಅಂತಂದರೆ ನೂರಾರು ಕರ್ಮಗಳು ಒಂದಕ್ಕೊಂದು ಅಂಟುಕೊಂಡು ಕರ್ಮದ ಬಂಧನಕ್ಕೆ ನಾವು ಒಳಗಾಗ್ತೀವಿ. ಈ ಕರ್ಮ ಬಂಧನಕ್ಕೆ ಒಳಗಾದಾಗ ಈ ಕರ್ಮದ ಬಂಧನದಿಂದ ಏನಾಗುತ್ತೆ ಅಂದರೆ ಇದು ಶುಭಾಶುಭ ಫಲೈಹಿ, ಇದು ಶುಭ ಫಲ ಮತ್ತು ಅಶುಭ ಫಲಕ್ಕೆ ಕಾರಣವಾದದ್ದು ಯಾವುದೋ ಇದೇ ಕರ್ಮಗಳು. ಕೆಲವು ಕರ್ಮಗಳು ಮಾಡಿದಾಗ ಶುಭ ಫಲ ಕೊಟ್ಟಿದ್ದು ನಿಜ, ಅನಿವಾರ್ಯವಾಗಿ ಕೆಲವು ಕರ್ಮಗಳು ಮಾಡಬೇಕಾಗಿ ಬಂದುಬಿಡುತ್ತವೆ, ಅದು ಅಶುಭ ಫಲವನ್ನು ಕೊಡುತ್ತವೆ. ಹೀಗೆ ಶುಭ ಫಲದಿಂದ ಸ್ವರ್ಗದ ಸುಖವನ್ನು ಅನುಭವಿಸ್ಬೋದು, ಅಶುಭ ಫಲದಿಂದ ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ಈ ಕರ್ಮದ ಬಂಧನ ಅಂದರೆ ಕರ್ಮಗಳು ಅಂದರೆ ಶುಭ ಕರ್ಮಗಳೂ ಇರುತ್ತವೆ, ಅಶುಭ ಕರ್ಮಗಳೂ ಇರುತ್ತವೆ. ಈ ಶುಭ ಕರ್ಮಗಳು ಅಶುಭ ಕರ್ಮಗಳು ಅಥವಾ ಶುಭ ಫಲವನ್ನು ಕೊಡುವಂಥ ಕರ್ಮಗಳು ಅಶುಭ ಫಲವನ್ನು ಕೊಡುವಂಥ ಕರ್ಮಗಳು, ಈ ಕರ್ಮದ ಬಂಧನ ಇದೆಯಲ್ಲ, ಈ ಕರ್ಮದ ಬಂಧನದಕ್ಕೆ ಇದರ ಒಳಗಡೆ ಸಿಕ್ಕದೇ ಇದ್ದ ವ್ಯಕ್ತಿನೇ ಇಲ್ಲ. ಇದರ ಬಂಧನದಿಂದ ಬಿಡುಗಡೆ ಬೇಕಾ, ಮೋಚನ ಬೇಕಾ? ಕೃಷ್ಣ ಹೇಳ್ತಾ ಇದ್ದಾನೆ, ಏವಂ ಚೇತ್, ನಾನು ಹೇಳಿದಂತೆ ನೀ ಏನಾದರೂ ಮಾಡೋದಾದರೆ ಆವಾಗ ಈ ಕರ್ಮ ಬಂಧನದಿಂದ ಹೊರಗಡೆ ನೀನು ಬಂದುಬಿಡ್ತೀಯಾ ಅಂದ. ಏನು ಹೇಳಿದ್ಯಪ್ಪ ನೀನು, ನಾನೇನು ಮಾಡಬೇಕು ಅಂದರೆ ಅದನ್ನೇ ಹೇಳಿದ್ದು ಕೃಷ್ಣ. ಏನಿಲ್ಲ, ಸರಳವಾದ್ದು. ಯತ್ ಕರೋಷಿ ಯದಶ್ನಾಸಿ ಯಜ್ಜೋಷಿ ದದಾಸಿ ಯತ್ ಯತ್ ತಪಸ್ಸತಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ, ಇಷ್ಟೇ ಕೃಷ್ಣ ಹೇಳಿದ್ದು. ನೋಡು, ವಿಹಿತವಾದ ಕರ್ಮಗಳನ್ನೆಲ್ಲ ಏನು ಮಾಡ್ತಾ ಇದ್ದೀರ, ಇದೆಲ್ಲ ನಂಗೆ ಸಮರ್ಪಣೆ ಮಾಡಿಬಿಡು ಅಷ್ಟೇ. ನಿಷಿದ್ಧವಾದ ಕರ್ಮಗಳು ಮಾಡ್ತಾ ಇದ್ದೆ ಕೆಲವು, ಮಾಡು, ಹೋಗಲಿ ಬಿಡು, ಅದನ್ನು ಕೂಡ ಮಾಡು. ಗೊತ್ತಾಗಿ ಮಾಡ್ತೀವಿ, ಗೊತ್ತಾಗದೇನೂ ಕೂಡ ನಿಷಿದ್ಧವಾದ ಕರ್ಮಗಳನ್ನ ಕೆಲವು ಮಾಡಲೇಬೇಕಾಗತ್ತೆ, ಮಾಡಿಬಿಡ್ತಾರೆ. ಹೆಜ್ಜೆಗೆ ಕೂತರೆ ನಿಷಿದ್ಧವಾದ ಕರ್ಮಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಅರ್ಜೆಂಟ್ ಬಾಯಾರಿಕೆ ಆಗ್ತಾಯಿದೆ ಅಂದರೆ ಓಡ್ತಾನೆ ಬಾಟ್ಲು ತೊಗೊಂಡು ನೀರು ಕುಡ್ಕೊಂಡು ಹೊಟ್ಟೋದಾ? ಓಡ್ತಾ ನಿಂತ್ಕೊಂಡು ಎಡಗೈಯಲ್ಲಿ ನೀರು ಕುಡಿಬೇಡಿ ಅಂತ ಶಾಸ್ತ್ರ ಹೇಳುತ್ತೆ ಅಂತಾರೆ. ಇದೊಂದು ನಿಷಿದ್ಧವಾದ ಕರ್ಮ ಆಗಲಿಲ್ವೇ? ಮಾಡಿದ್ವೋ ಇಲ್ಲೋ? ಮಾಡಿದ್ವಿ. ಆದ್ದರಿಂದ ಈ ಶಾಸ್ತ್ರಗಳನ್ನು ನೋಡಿದಾಗ ಅನೇಕ ವಿಧವಾಗಿ ಹೇಳ್ತಾರೆ, ಅಷ್ಟೆಲ್ಲ ಅನುಸರಣೆ ಮಾಡೋದು ಕಷ್ಟ. ಅದಕ್ಕೋಸ್ಕರ ನಿಷಿದ್ಧವಾದ ಕರ್ಮ ಇರ್ಬೋದು, ವಿಹಿತವಾದ ಕರ್ಮ ಇರ್ಬೋದು, ಆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಬೇಕು. ಅನಿವಾರ್ಯವಾಗಿ ಕೆಲವು ನಿಷಿದ್ಧವಾಗಿ ಆ ಕರ್ಮಗಳಾಗಿದೆ, ಬುದ್ಧಿಪೂರ್ವಕವಾಗಿ ಮಾಡಿಲ್ಲ, ನಾಳೆ ಮತ್ತೆ ಇಂಥ ಕರ್ಮಗಳನ್ನು ನಾನು ಮಾಡೋಲ್ಲ ಅಂತ ಹೇಳ್ತಾ ಭಗವಂತನಿಗೆ ಸರ್ವಕರ್ಮ ಸಮರ್ಪಣೆಯನ್ನು ಮಾಡಬೇಕು. ಸತ್ಕರ್ಮಗಳಿದ್ದರೆ ಆ ಸತ್ಕರ್ಮಗಳಿಗೆ ಭಗವಂತ ಪುಣ್ಯವನ್ನು ಉಂಟು ಮಾಡಿ ನಮಗೆ ಪುಣ್ಯದ ಫಲವನ್ನು ಮತ್ತೆ ಕೊಡ್ತಾನೆ. ಒಂದೊಮ್ಮೆ ಏನಾದರೂ ಅಸತ್ಕರ್ಮಗಳನ್ನು ನಾವೇನಾದರೂ ಆಚರಣೆ ಮಾಡಿದರೆ ಅದನ್ನು ಭಗವಂತನಿಗೆ ಹೆಂಗಪ್ಪ ಸಮರ್ಪಣೆ ಮಾಡೋದು? ಕೆಟ್ಟ ಕೆಲಸ ಮಾಡೋದು ಹೆಂಗಪ್ಪ ಅದನ್ನು ಸಮರ್ಪಣೆ ಮಾಡೋದು ಅಂದರೆ ಕೆಲವು ಅನಿವಾರ್ಯವಾಗಿ ಕೆಟ್ಟ ಕೆಲಸಗಳು ನಿಷಿದ್ಧ ಕರ್ಮಗಳು ಅಂತಾಗಿದೆ. ಆದ್ದರಿಂದ ಅವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದರಿಂದ ಭಗವಂತ ಅದರ ಫಲವನ್ನು ನಮಗೆ ಕೊಡೋಲ್ಲ. ನಾವು ಅವನಿಗೆ ಸಮರ್ಪಣೆ ಮಾಡಿದ್ದರಿಂದ ಆಗೋ ಲಾಭ ಏನು ಅಂತ ಹೇಳ್ತಾ ಇದ್ದಾರೆ. ಸಮರ್ಪಣೆ ಮಾಡಿದ್ದರಿಂದ ನಮಗೆ ಗೊತ್ತು. ಅದಕ್ಕೋಸ್ಕರ ಹೇಳೋದು, ಜ್ಞಾತಾಜ್ಞಾತವಾಗಿ ಅನೇಕ ಕರ್ಮಗಳಾಗಿದೆ ಭಗವಂತ, ಅದನ್ನೆಲ್ಲ ನಿಂಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಕೇಳ್ಕೊಂಬಿಡೋದು. ಹಾಗೆ ಮಾಡೋದರಿಂದ ಏನಾಯಿತು ಅಂದರೆ ಆ ಕೆಟ್ಟ ಕೆಲಸ ಮಾಡಿದಾಗ ಏನು ಪಾಪ ಬಂದು ಅದರ ಫಲ ಏನಿದೆ ಅದನ್ನು ದೈತ್ಯರಿಗೆ ಭಗವಂತ ಹಂಚಿಕೊಟ್ಟು ಬಿಡ್ತಾನೆ. ನಾವು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದರಿಂದ, ಜೊತೆಗೆ ಮುಂದೆ ಅಂಥ ಕೆಟ್ಟ ಕೆಲಸಗಳನ್ನು ಮಾಡದೇ ಇರುವಂತೆ ನಮ್ಮ ಬುದ್ಧಿಗೆ ಪ್ರೇರಣೆಯನ್ನು ಭಗವಂತ ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ, ಅದಕ್ಕೆ ಅಂತಾರೆ ಇದೇ ಕರ್ಮದ ಬಂಧನ. ಇದು ಶುಭಾಶುಭ ಫಲಗಳನ್ನು ಕೊಡತಕ್ಕಂಥ ಕರ್ಮದ ಬಂಧನ ಇದೆಯಲ್ಲ, ಈ ಕರ್ಮದ ಬಂಧನದಿಂದ ಮೋಕ್ಷ ಆಗಬೇಕು ಅಂತ ಏನಾದರೂ ಅಪೇಕ್ಷೆ ಇದ್ದರೆ ನಮಗೆ, ನಾವೇನಿಲ್ಲ, ಸರಳವಾಗಿ ಎಲ್ಲವನ್ನು ಮಾಡ್ತಾ ಪ್ರತಿನಿತ್ಯ ಏನೇನು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿಬಿಡಬೇಕು. ಹಾಗೆ ಮಾಡಿದಾಗ ಎಲ್ಲ ವಿಹಿತವಾದದ್ದನ್ನೇ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡ್ತೀವಿ ಜೀವನದಲ್ಲಿ. ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾಯಿದ್ರೆ ಪ್ರತಿನಿತ್ಯ ಏನಾಗುತ್ತೆ ಅಂದರೆ
ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ಭಗವಂತ ಕೊಡ್ತಾನೆ. ನಮ್ಮ ಇಂದ್ರಿಯಗಳು ತಮ್ಮ ಪಟುತ್ವವನ್ನು ಉಳಿಸ್ಕೊಳ್ಳುತ್ತವೆ. ಕಣ್ಣು ಚೆನ್ನಾಗಿ ಕಾಣೋದಕ್ಕೆ ಶುರು ಆಗುತ್ತೆ, ಕೈಕಾಲುಗಳಿಗೆ ಶಕ್ತಿ ಬರುತ್ತೆ. ಯಾಕೆ ಅಂದರೆ ಎಲ್ಲ ಭಗವಂತನಿಗೆ ಕೊಡ್ತಾ ಇದ್ದೀವಲ್ಲ, ಎಲ್ಲ ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಅವನು ಮತ್ತಷ್ಟು ಮಗದಷ್ಟು ನಮಗೆ ನೀಡ್ತಾನೆ, ಒಳ್ಳೆಯದನ್ನೇ ಕೊಡ್ತಾನೆ ಭಗವಂತ. ಆವಾಗ ಬ್ಯಾಂಕ್ ಲೋನ್ ಕೊಡುತ್ತೆ. ಬ್ಯಾಂಕ್ ಲೋನ್ ಕೊಟ್ಟಾಗ ಏನು ಮಾಡಿದ್ವಿ, ಒಂದು ಫ್ಯಾಕ್ಟ್ರಿ ಹಾಕಿದ್ವಿ. ಫ್ಯಾಕ್ಟ್ರಿ ಹಾಕಿ ಏನು ಮಾಡಿದ್ವಿ, ಬ್ಯಾಂಕ್ ಲೋನಿಂದ ಒಳ್ಳೆ ಲಾಭ ತೆಗೆದ್ವಿ, ಅದರಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ವಿ, 10 ಜನ ಕೆಲಸ ಕೊಟ್ವಿ, ಲಾಭ ಬರ್ತಾಯಿದೆ, ಚೆನ್ನಾಗಿ ನಡೆಸಿದ್ವಿ. ಕೂಡಲೇ ಬ್ಯಾಂಕ್ನವ್ರು ಬಂದರು, ಇನ್ಸ್ಪೆಕ್ಷನ್ ಮಾಡಿದ್ರು. ನೋಡಿದ್ರೆ ತುಂಬ ನಾವು ಕೊಟ್ಟಿದ್ದನ್ನು ಸದುಪಯೋಗ ಮಾಡಿ 10 ಜನ ಕೊಟ್ಟು ತುಂಬ ಲಾಭ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರು. ಬ್ಯಾಂಕಿನ ಕಂತುಗಳನ್ನು ಸರಿಯಾಗಿ ನಮ್ಗೆ ಹಿಂತಿರುಗಿಸಿ ಬೇರೆ ಕೊಡ್ತಾ ಇದ್ದಾನೆ, ಕೊಟ್ಟದ್ದನ್ನೆಲ್ಲ ವಾಪಸ್ ಬೇರೆ ಕೊಡ್ತಾ ಇದ್ದಾನೆ. ಅದಕ್ಕೆ ಅವರಂದರು, ಇಲ್ಲ ನಿಮ್ಗೆ ಹಿಂದೆ ಕೊಟ್ಟಂಗಲ್ಲ, ಅದರ 10 ಪಟ್ಟು ಕೊಡ್ತಾಯಿದ್ದೀವಿ, ಸಾಲ ತೊಗೊಳ್ಳಿ ಅಂದರು. ಮತ್ತು 10 ಪಟ್ಟು ಎಕ್ಸ್ಟ್ರಾ ಕೊಟ್ಟರು. ಮತ್ತವನು ಅದನ್ನು ಸದುಪಯೋಗ ಮಾಡಿ ಎಲ್ಲರಿಗೂ ಉಪಯೋಗ ಬರುವಂತೆ ಮಾಡ್ತಾ ಇದ್ದಾನೆ. ಮತ್ತು ಇನ್ನಷ್ಟು ಕೊಡ್ತಾರೆ. ಹೀಗೆ ಇವನು ಬೆಳವಣಿಗೆ ಆಗ್ತಾ ಇದೆ, ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತನೂ ಅಷ್ಟೇ, ಅವನು ಕೊಟ್ಟ ಇಂದ್ರಿಯಗಳೇನಿದೆ, ಅವನು ಕೊಟ್ಟ ಶಕ್ತಿಗಳೇನಿದೆ, ಆ ಶಕ್ತಿಯಿಂದ ನಮ್ಮ ಇಂದ್ರಿಯಗಳ ಮುಖಾಂತರವಾಗಿ ಎಲ್ಲವನ್ನು ಸಮಾಜಕ್ಕೆ ಉಪಯೋಗ ಆಗುವಂತೆ ಮಾಡ್ತಾ, ಜೊತೆಗೆ ನಮ್ಮ ಆತ್ಮೋದ್ಧಾರಕ್ಕೆ ಅನುಕೂಲವಾಗುವಂತೆ ಮಾಡಿಕೊಳ್ತಾ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಹೋದರೆ ಭಗವಂತ ಅನ್ಕೋತಾನೆ, ಓಹೋ ಎಲ್ಲ ಇಂದ್ರಿಯಗಳನ್ನು ಕೊಟ್ಟು ಶಕ್ತಿ ಕೊಟ್ಟು ಈ ಜಗತ್ತಿಗೆ ಸಾಧನೆ ಮಾಡ್ಕೋ ಅಂತ ಕಳಿಸಿದ್ದೇನೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನ ಇಂದ್ರಿಯಗಳನ್ನು ಹಾಳು ಮಾಡಿಬಿಡಬಾರ್ದು, ಮತ್ತಷ್ಟು ಶಕ್ತಿಯನ್ನು ಕೊಡಬೇಕು ಅಂತ ಭಗವಂತ ಮತ್ತಷ್ಟು ಶಕ್ತಿಯನ್ನು ನಮಗೆ ಕೊಡ್ತಾನೆ. ಯಾವಾಗ ಬ್ಯಾಂಕ್ನವರು ಕೊಟ್ಟ ಹಣವನ್ನು ಇವನು ನುಂಗಿ ನೀರು ಕುಡಿದ್ಬಿಟ್ಟ ಅಂದರೆ ಇನ್ನೊಂದು ಸರಿ ಸಾಲ ಕೇಳೋಕೆ ಹೋದರೆ ಕೊಡಲ್ಲ, ಇದ್ದದ್ದನ್ನು ಎಲ್ಲ ಕಿತ್ಕೊಂಡೋಗ್ತಾರೆ. ಹಾಗೆ ಭಗವಂತ ಈ ಲೋಕಕ್ಕೆ ನಮಗೆ ಎಲ್ಲವನ್ನು ಸಾಲ ಕೊಟ್ಟಂತೆ ಕೊಟ್ಟು ಕಳಿಸ್ದ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದರೆ ಸಂತೋಷಪಟ್ಟು ಮತ್ತಷ್ಟು ಕೊಡ್ತಾನೆ, ಮತ್ತಷ್ಟು ಆಯಸ್ಸು ಶಕ್ತಿ ಕೊಡ್ತಾನೆ. ಇಲ್ಲ ಇವನು ಹಾಳು ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಒಂದೊಂದೇ ಇಂದ್ರಿಯಗಳನ್ನು ಭಗವಂತ ಕಿತ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಈ ಕರ್ಮಬಂಧನದಿಂದ ನಾವು ಹೊರಗೆ ಬರಬೇಕು ಅಂತಿದ್ದರೆ ಕೃಷ್ಣ ಹೇಳೋ ಮಾತು ಏನಿಲ್ಲ, ಸರಳವಾದದ್ದು. ಎಲ್ಲವನ್ನು ವಿಹಿತವ ಕರ್ಮಗಳನ್ನು ಮಾಡ್ತಾ ಪ್ರತಿಯೊಂದು ಕರ್ಮಗಳನ್ನು ಕೂಡ ನನಗೆ ಸಮರ್ಪಣೆಯನ್ನು ಮಾಡು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ಯದತ್ಕುರುಷ್ಯ ಮದರ್ಪಣಂ. ಇನ್ನೇನೂ ಇಲ್ಲ, ಎಲ್ಲವನ್ನು ನನಗೆ ಸಮರ್ಪಣೆ ಮಾಡ್ತಾ ಹೋಗು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಇದೆಲ್ಲ ನಿನ್ನ ಪೂಜೆ ಅಂತ ಭಾವಿಸ್ಕೊಂಡು ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಹೋಗಬೇಕು. ಹೋಯಿತು ಅಂತಂದರೆ ಮತ್ತೇನಾಗ್ತಾನೆ ಇವನು ಹಿಂಗೆ ಮಾಡಿದ್ದರಿಂದ? ಆವಾಗ ಇವನಿಗೆ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ಸನ್ಯಾಸಯೋಗಯುಕ್ತಾತ್ಮ, ಆವಾಗ ನಿನಗೆ ವಿಹಿತವಾದ ಕರ್ಮಗಳ ಅನುಷ್ಠಾನ ಮಾಡ್ತಾ ಇದೆಯಲ್ಲ, ಆದ್ದರಿಂದ ಏನಾಯ್ತಪ್ಪ, ಎಲ್ಲ ನನಗೆ ಸಮರ್ಪಣೆ ಮಾಡಿದೆಯಲ್ಲ, ಸಮರ್ಪಣೆ ಮಾಡ್ತಾ ಬಂದಂತೆ ಓಹೋ ಭಗವಂತ ಕೊಟ್ಟ ಶಕ್ತಿಯಿಂದ ಕೆಲಸಗಳನ್ನು ಮಾಡಿದ್ದೇನೆ, ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅಂದು ಕೂಡಲೇ ಈ ಲೋಕದಲ್ಲಿರತಕ್ಕಂಥ ಏನು ಫಲಗಳಿದೆ ಆ ಫಲಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗೋದಕ್ಕೆ ಶುರು ಆಯಿತು. ಫಲಕಾಮನದಲ್ಲಿ ಅಂದರೆ ಫಲದ ಬಗ್ಗೆ ಕಾಮನ ಅನ್ನೋದು ಕಡಿಮೆ ಆಯಿತು. ಎಲ್ಲದಕ್ಕೂ ಕೂಡ ಏನಾದರೂ ಲಾಭನೇ ಬರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ಇವನು ಹೊರಡಲ್ಲ. ಈಗ ಯಾವಾಗ ಭಗವಂತ ಮೆಚ್ಚಿಕೊಳ್ಳಿ ಅಂತ ಅವನಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡೋಕ್ಕೆ ಹೊರಟ, ಆವಾಗ ಕೆಲಸಗಳನ್ನು ಮಾಡಬೇಕಾದ್ರೆ ಇವನ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ ಬಂತು. ಏನು ಬದಲಾವಣೆ ಬಂತು ಅಂದರೆ, ನಾನು ಕೆಲಸ ಏನು ಮಾಡ್ತಾಯಿದ್ದೀನಲ್ಲ, ಈ ಕೆಲಸಕ್ಕೆ ಭಗವಂತ ತೃಪ್ತನಾಗಲಿ ಇಷ್ಟೇ ಹೊರತು ಇಂಥ ಲಾಭದ ದೃಷ್ಟಿಯಿಂದ ಈ ಕೆಲಸ ನಾನು ಮಾಡಲ್ಲ ಅಂದ. ಅವನು ಕೆಲಸ ಮಾಡ್ತಾಯಿದ್ದಾನೆ. ಏನಪ್ಪ ಏನು ಲಾಭ ಇದು, ಯಾಕೆ ಮಾಡ್ತಾ ಇದ್ಯಾ ಅಂತ ಕೇಳಿದ್ರೆ, ಇಲ್ಲ 10 ಜನಕ್ಕೆ ಬಡಬಗ್ಗರಿಗೆ ಉಪಯೋಗ ಆಗ್ತಾಯಿದೆ, 10 ಜನಕ್ಕೆ ಪಾಠ ಹೇಳ್ಕೊಡ್ತಾ ಇದ್ದೀನಿ, ನನಗೇನು ಬೇಕಾಗಿಲ್ಲ, ಅವರಿಗೆ ಜ್ಞಾನವನ್ನು ದಾನ ಮಾಡ್ತಾಯಿದ್ದೇನೆ, ವಿದ್ಯಾದಾನ ಮಾಡ್ತಾಯಿದ್ದೇನೆ, ದ್ರವ್ಯದಾನ ಮಾಡ್ತಾಯಿದ್ದೀನಿ, 10 ಜನಕ್ಕೆ ಅನುಕೂಲವಾಗ್ತಾ ಇದೆ, ಭಗವಂತ ತೃಪ್ತನಾಗ್ತಾನೆ, ಎಲ್ಲ ಅವನಿಗೆ ಸಮರ್ಪಣೆ ಮಾಡ್ತೀನಿ ಅಂದ.
ಯಾವ ಫಲದ ಬಗ್ಗೆ ಕಾಮನ ಇಲ್ಲದೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಆಮೇಲೆ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸನ್ಯಾಸಯೋಗಯುಕ್ತಾತ್ಮ, ಈ ರೀತಿಯಾದ ಬುದ್ಧಿಯನ್ನು ನಾನು ನಿಂಗೆ ಕೊಡ್ತೀನಿ. ಅವಾಗ ಹೀಗೆ ನೀನು ಫಲದಲ್ಲಿ ಕಾಮನೆ ಇಲ್ಲದೆ ನೀನು ಕೆಲಸಗಳನ್ನು ಮಾಡೋದಕ್ಕೆ ಮಾಡ್ತಾ ಅದನ್ನೂ ನೀನು ನಂಗೆ ಸಮರ್ಪಣೆ ಮಾಡ್ತಾ ಬಂತು ಅಂದರೆ ಆವಾಗ ಏನಾಗುತ್ತೆ ಅಂತಂದರೆ, ಕಡೆಗೆ ನೀನು ನಿನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತೆ ಅಂದರೆ, ವಿಹಿತವಾದ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು ಅಂತ ಅನಿಸುತ್ತೆ. ಮಾಡ್ತಾ ಇದೆಯಾ? ಮಾಡಿದಾಗ ಫಲದ ಬಗ್ಗೆ ಚಿಂತೆ ಇದೆಯಾ? ಚಿಂತೆ ಇಲ್ಲ ನಿನಗೆ. ಖಂಡಿತವಾಗಲೂ ಕೂಡ ನಿನಗೆ ನಾನು ಕರೆದು ಮೋಕ್ಷವನ್ನು ಕೊಡ್ತೇನೆ, ಒಳ್ಳೆ ಉತ್ತಮವಾದ ಜ್ಞಾನವನ್ನು ನಿನಗೆ ದಯಪಾಲಿಸ್ತೇನೆ. ದಯಪಾಲಿಸಿ ಆನಂತರ ಮೋಕ್ಷವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಕೃಷ್ಣ ಶುಭಾಶುಭ ಫಲೈರೇವಂ ಮೋಕ್ಷ್ಯಸೆ ಕರ್ಮಬಂಧನೈ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಂ ಉಪೈಷ್ಯಸಿ. ವಿಮುಕ್ತ ಮಾಂ ಉಪೈಷ್ಯಸಿ, ಇಡೀ ಸಂಸಾರದ ಬಂಧನವನ್ನೆಲ್ಲ ಕಳ್ಕೊಂಬಿಡ್ತೀಯ ನೀನು. ಇದನ್ನೆಲ್ಲ ಬಂಧನವನ್ನು ಬಿಡಿಸ್ಕೊಳ್ತೀಯ. ಮಾಂ ಉಪೈಷ್ಯಸಿ, ನನ್ನನ್ನು ನೀನು ಸೇರ್ತೀಯ. ಅರ್ಥಾತ್ ವೈಕುಂಠವನ್ನು ದತ್ರ ಮೋಕ್ಷವನ್ನು ಪಡಿಬೇಕು ಅನ್ನೋ ಕಡೆಗೆ ನಿನ್ನ ಮನಸ್ಸು ಬರುತ್ತೆ. ಆ ರೀತಿಯಾದ ಕ್ರಿಯೆಗಳನ್ನು ಮಾಡ್ತಾ ಇರ್ತೀಯ. ಆದ್ದರಿಂದ ಸಂಸಾರದಲ್ಲೇ ಇರ್ಬೋದು ನೀನು, ಇಡೀ ಸಂಸಾರದಲ್ಲಿ ಸೇರಿಕೊಂಡಿರ್ಬೋದು ನೀನು ನಿಜ. ಆದರೆ ನಿನ್ನ ಆಚರಣೆಯಲ್ಲಿ ಕ್ರಮೇಣ ವ್ಯತ್ಯಾಸ ಬಂದುಬಿಡುತ್ತೆ ಅಂತ ಭಗವಂತ ತಿಳಿಸ್ತಾನೆ. ಹೀಗೆ ಭಗವಂತ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಅಂತ, ಆದ್ದರಿಂದ ಯತ್ಕರೋಷಿ ಯದಶ್ನಾಸಿ ಅನ್ನೋ ಶ್ಲೋಕದಲ್ಲಿ ಹೇಳಿದ ಭಗವಂತ ಏನು ಹೇಳ್ತಾನೆ ಭಗವಂತ, ಅದು ಸಾಧಾರಣವಾದ ವಿಚಾರ ಅಲ್ಲ. ಅದು ಮುಂದೆ ಎಂಥ ಒಂದು ಬದಲಾವಣೆಯನ್ನು ನಮಗೆ ತರುತ್ತೆ ಅಂತ ನಾವು ಆಲೋಚನೆಯನ್ನು ಮಾಡಬೇಕು. ಹಾಗೆ ಬದಲಾವಣೆಯನ್ನು ತಂತು ಆ ನಂತರ ಭಗವಂತ ಹೇಳ್ತಾನೆ, ನೀನು ನಂಗೆ ತುಂಬ ಪ್ರೀತಿ ಪಾತ್ರನಾಗ್ತೀಯ. ಆವಾಗ ನಾನು ಕರೆದು ನಿನಗೆ ಮೋಕ್ಷವನ್ನು ಆವಾಗ ನೀಡ್ತೇನೆ. ಹಾಗಾದರೆ ಹೀಗೆ ಮಾಡೋ ಅಂಥ ಕೆಲಸಗಳನ್ನು ಮಾಡೋರು ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ಭಗವಂತನ ಸೇವಾ ಅನ್ನೋ ದೃಷ್ಟಿಯಿಂದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ, ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಯತ್ಕರೋಷಿ ಯದಶ್ನಾಸಿ ಅಂತ ಎಲ್ಲ ಮಾಡ್ತಾ ಇದ್ದಾನೆ. ಆಗ ಈತ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರ ಅಂತ ಕರೆಸ್ಕೊಳ್ತಾನೆ. ಅದನ್ನು ಹೇಳಿ ಆನಂತರ, ಹಾಗಾದರೆ ನಮಗೆ ಮಾತ್ರ ಈ ರೀತಿ ಆಯಿತು, ಎಲ್ಲರಿಗೂ ಭಗವಂತ ಸಮ ಅಲ್ವೇ? ಭಗವಂತ ಎಲ್ಲರಿಗೂ ಸಮಾನ ಅಂತ ಕರೆಸ್ಕೊಂಡಂಥ ವ್ಯಕ್ತಿಗಳಿಗೆ ಈ ರೀತಿ ಮಾಡ್ತಾ ಇದ್ದು ಕರೆದು ವ್ಯಕ್ತಿಯನ್ನು ಕರೆದು ಮೋಕ್ಷ ಕೊಡ್ತಾನೆ ಅಂತಂತೀರ. ಭಗವಂತ ಸಮ ಇರೋದಾದರೆ ಅವನಿಗೆ ಯಾಕೆ ಮೋಕ್ಷವನ್ನು ಕೊಡಬೇಕು? ನನ್ನಿಷ್ಟ ಈ ಸಂಸಾರದಲ್ಲಿ ನನಗೆ ಬಂದಂತೆ ನಾನು ಇರ್ತೀನಿ. ನಾನು ನನಗೋಸ್ಕರವಾಗಿ ಬದುಕ್ತೇನೆ. ನಾನು ಮತ್ತೊಬ್ಬರಿಗೆ ಉಪಕಾರಾದಿಗಳನ್ನು ಮಾಡೋಲ್ಲ, ನಿಷಿದ್ಧ ಕರ್ಮಗಳನ್ನು ಮಾಡ್ತೇನೆ ನಾನು. ಆದ್ದರಿಂದ ಭಗವಂತ ಎಲ್ಲರಿಗೂ ಸಮ ಅಂತ ಹೇಳ್ತಿರೋ ಇಲ್ಲೋ? ಆದ್ದರಿಂದ ಆ ವ್ಯಕ್ತಿಗೆ ಕರೆದು ಮೋಕ್ಷವನ್ನು ಕೊಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆತ ಸಮ ಅಂತಂತಾದ ಮೇಲೆ ಆತ ನನಗೆ ಯಾಕೆ ಕರೆದು ಮೋಕ್ಷವನ್ನು ಕೊಡೋದಿಲ್ಲ ಅವನು? ಆದ್ದರಿಂದ ಭಗವಂತ ನನ್ನನ್ನೂ ಕರೀಲಿ, ಮೋಕ್ಷವನ್ನು ಕೊಡಲಿ. ನಾನು ಭಗವಂತನಿಗೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಚಿದ್ದಾಸಿಯತ್, ಯಾವ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಲ್ಲ, ತಿಂದದ್ದನ್ನು ಸಮರ್ಪಣೆ ಮಾಡೋಲ್ಲ, ಕೆಲಸ ಮಾಡಿದ್ದು ಅಥವಾ ಏನೇ ಮಾಡಿದ್ರೂ ಕೂಡ ಅದು ನಿಷಿದ್ಧವೋ ಅನಿಷಿದ್ಧವೋ ಯಾವುದನ್ನು ಭಗವಂತನ ಸಮರ್ಪಣೆ ಮಾಡೋದೂ ಇಲ್ಲ. ಕರ್ಮಬಂಧನಕ್ಕೆ ಒಳಗಾಗಿರ್ತೇನೆ ನಿಜ, ಆದರೂ ಭಗವಂತ ಅವನಿಗೆ ಮೋಕ್ಷ ಕೊಡ್ತಾನೆ ಅಂದರೆ ನನಗೂ ಮೋಕ್ಷವನ್ನು ಕೊಡಲಿ. ಯಾಕೆ ಕೊಡಬೇಕು ಭಗವಂತ ನಿಂಗೆ ಮೋಕ್ಷ? ನೀನೇನು ಒಳ್ಳೇದು ಮಾಡಿಲ್ಲ ಅಂದರೆ ಭಗವಂತ ಸಮ, ಎಲ್ಲರಿಗೂ ಸಮಾನ ಭಗವಂತ ನೀವೇ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದೀರಾ. ಎಲ್ಲರಿಗೂ ಭಗವಂತ ಸಮಾನ ಆದಮೇಲೆ ಮಹಾ ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿ ಒಬ್ಬ ಇದ್ದಾನೆ, ಸಜ್ಜನನಾದ ವ್ಯಕ್ತಿ ಈ ರೀತಿಯಾಗಿ ಕಾರ್ಯಗಳನ್ನು ಆಚರಣೆ ಮಾಡುವವನಿದ್ದಾನೆ. ಇಬ್ಬರಿಗೂ ಭಗವಂತ ಸಮಾನ. ಆದ್ದರಿಂದ ಒಬ್ಬನಿಗೆ ಮೋಕ್ಷ ಕೊಡ್ತಾನೆ ಅಂತಾದರೆ ನನಗೆ ಯಾಕೆ ಮೋಕ್ಷ ಕೊಡಬಾರ್ದು? ಅದು ನನಗೂ ಕೊಡಲಿ ಅಂತ ಕೇಳೋದಕ್ಕೆ ಬಂದ ಅವನು.
ಆದ್ದರಿಂದ ಭಗವಂತ ಸಮಾನ ಅಂದರೆ ಏನು? ಭಗವಂತನಿಗೆ ಇವನು ಮಾತ್ರ ಪ್ರೀತಿ ಪಾತ್ರ ಹೌದಾ? ಹಾಗಾದರೆ ಮತ್ತೊಬ್ಬ ದುಷ್ಟ ಕೆಲಸಗಳನ್ನು ಮಾಡತಕ್ಕಂಥವನು ಅವನು ಶತ್ರು ಹೌದಾ? ಇಲ್ವಾ? ಯಾರು ಪ್ರೀತಿ ಪಾತ್ರರು, ಯಾರು ಶತ್ರುಗಳು? ಮತ್ತು ಭಗವದ್ಗೀತೆಯಲ್ಲಿ ಮುಂದಿನ ಈ ಶ್ಲೋಕದಲ್ಲೇ 29ನೇ ಶ್ಲೋಕದಲ್ಲಿ ಭಗವಂತನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ ಅಂತ ಕೃಷ್ಣ ಹೇಳ್ದ. ಏನು ವಿರುದ್ಧವಾಗಿ ಹೇಳ್ತಾ ಅಂತ ಕಾಣಿಸ್ತಲ್ಲ ಇದೆಲ್ಲ. ನನಗ್ಯಾರೂ ಪ್ರೀತಿಪಾತ್ರರು ಇಲ್ಲ, ನನಗ್ಯಾರು ದ್ವೇಷಗಳಿಲ್ಲ, ನಾನೆಲ್ಲರಲ್ಲೂ ಸಮಾನ ಅಂದ. ಅದಕ್ಕೆ ಅವನು ಕೇಳ್ದ, ಎಲ್ಲರಲ್ಲೂ ಸಮಾನ ಅಂದ್ಯಲ್ಲ ಭಗವಂತ, ನನ್ನನ್ನು ಕರೆದು ಮೋಕ್ಷ ಕೊಡು ಅವನಿಗೆ. ಅವನಿಗಿಂತ ಮುಂಚೆ ನನಗೇ ಕೊಟ್ಟುಬಿಡು ಮೋಕ್ಷವನ್ನು, ನೀನು ಅತ್ಯಂತ ಸುಖವನ್ನು ವೈಭೋಗವನ್ನು ನನಗೆ ಕರುಣಿಸೋ ಅಂತ ಕೇಳ್ದ ಅವನು. ಯಾಕೆ ಅಂದರೆ ನೀನು ಸಮಾನ ಆದ್ದರಿಂದ ಅಂತ ಭಗವಂತನನ್ನೇ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಜೊತೆಗೆ ಅನೇಕ ಕಡೆ ಹೇಳ್ತಾ ಇದ್ದಾನೆ, ಪಾಂಡವಾಹ ಮಮ ಪ್ರಿಯಾಹ ಮಮ ಪ್ರಾಣಾ ಹಿ ಪಾಂಡವಾಹ ಅಂದ. ಪಾಂಡವರು ನನ್ನ ಪ್ರಾಣ ಅಂದ. ಜ್ಞಾನೀ ಪ್ರಿಯತಮಃ, ಜ್ಞಾನವನ್ನು ಪಡೆದಂಥ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಕೂಡ ನನಗೆ ತುಂಬ ಪ್ರೀತಿ ಪಾತ್ರನಾದವನು ಅಂತಂದ ಭಗವಂತ. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿದವರಿಗೆ ಜಗತ್ತಿನಲ್ಲಿ ಯಾಕಪ್ಪ ತುಂಬ ಬೆಲೆ ಬರುತ್ತೆ ಅಂದರೆ, ಭಗವಂತ ಸ್ವತಃ ಹೇಳಿದ್ದಾನೆ, ಜ್ಞಾನೀ ಪ್ರಿಯತಮಃ, ಜ್ಞಾನಿಯಾದಂಥ ವ್ಯಕ್ತಿ ನನಗೆ ತುಂಬ ಹತ್ತಿರನಾದವನು ಅಂತ ಹೇಳ್ತಾನೆ. ಪ್ರೀತಿಪಾತ್ರ ನನಗೆ ಅಂತ ಹೇಳಿದ್ದಾನೆ ಭಗವಂತ. ಅದು ಮತ್ತು ಸಮ ಅಂತಂತೀರ, ಸಮ ಅಂದಾಗ ಹಾಗಾದರೆ ಕೆಲವರು ಮಾತ್ರ ಪ್ರೀತಿಪಾತ್ರರು, ಕೆಲವರು ದ್ವೇಷಿಗಳು ಅಂತ ಭಗವಂತನಿಗೆ ಇದೆಯೋ ಇಲ್ಲೋ ಅನ್ನೋ ವಿಚಾರವನ್ನು ಸ್ವತಃ ಭಗವಂತ 9ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಆತ ಸ್ಪಷ್ಟ ಮಾಡ್ತಾ ಇದ್ದಾನೆ. ಆ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಆಲೋಚನೆಯನ್ನು ಮಾಡೋಣ. ಇಷ್ಟು ವಿಚಾರಧಾರೆಗಳನ್ನು ಭಗವಂತ ಹೇಳಿದ್ದೇ, ಅವನು ನಮ್ಮ ಮನಸ್ಸಿನಲ್ಲಿ ಸ್ಫೂರ್ತಿಯನ್ನು ನೀಡಿದ್ದೇ, ಅವನೇ ತಿಳಿಸಿದಂತೆ ಈ ಕರ್ಮವನ್ನು ಕೂಡ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಪ್ರವಚನವು ನಾವೆಲ್ಲರೂ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಯಹ ಆಚರತಿ ಸಹ ಆಚಾರ್ಯ, ಯಾರು ಆಚರಣೆಯಲ್ಲಿ ಇಟ್ಟುಕೊಂಡು ಹೇಳ್ತಾರೋ ಅವ್ರಿಗೆ ಆಚಾರ್ಯರು ಅಂತ ಹೇಳ್ತಾರೆ. ಅದಕ್ಕಾಗಿ ಆಚಾರ್ಯರು ತುಂಬ ಸುಲಭವಾಗಿ ಈ ಅಧ್ಯಾಯದ ಪ್ರವಚನವನ್ನು ನೀಡಿದ್ದಾರೆ. ಈಗೆಲ್ಲರೂ ಕೂಡ ನಾವು 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ
ಜಗದವ್ಯಕ್ತಮೂರ್ತಿನಾ जगदव्यक्तमूर्तिना ಮತ್ಸ್ಥಾನಿ ಸರ್ವಭೂತಾನಿ मत्स्थानि सर्वभूतानि ನ ಚಾಹಂ ತೇಷ್ವವಸ್ಥಿತಃ न चाहं तेष्वस्थितः ನ ಚ ಮತ್ಸ್ಥಾನಿ ಭೂತಾನಿ न च मत्स्थानि भूतानि ಪಶ್ಯ ಮೇ ಯೋಗಮೈಶ್ವರಂ पश्य मे योगमैश्वरम् ಭೂತಭೃನ್ನ ಚ ಭೂತಸ್ಥೋ भूतभृन्न च भूतस्थो ಮಮಾತ್ಮಾ ಭೂತಭಾವನಃ ममात्मा भूतभावनः ಯಥಾಕಾಶಸ್ಥಿತೋ ನಿತ್ಯಂ यथाकाशस्थितो नित्यम् ವಾಯುಃ ಸರ್ವತ್ರ ಗೋ ಮಹಾನ್ वायुः सर्वत्र गोमः ತಥಾ ಸರ್ವಾಣಿ ಭೂತಾನಿ तथा सर्वाणि भूतानि ಮತ್ಸ್ಥಾನೀತ್ಯುಪಧಾರಯ मत्स्थानि उपधारय ಸರ್ವಭೂತಾನಿ ಕೌಂತೇಯ सर्वभूतानि कौन्तेय ಪ್ರಕೃತಿಂ ಯಾಂತಿ ಮಾಮಿಕಾಂ प्रकृतिं यान्ति मामिकाम् ಕಲ್ಪಕ್ಷಯೇ ಪುನಸ್ತಾನಿ कल्पक्षये पुनस्तानि ಕಲ್ಪಾದೌ ವಿಸೃಜಾಮ್ಯಹಂ कल्पादौ विसृजाम्यहम् ಪ್ರಕೃತಿಂ ಸ್ವಾಮವಷ್ಟಭ್ಯ प्रकृतिं स्वामवष्टभ्य ವಿಸೃಜಾಮಿ ಪುನಃ ಪುನಃ विसृजामि पुनः पुनः ಭೂತಗ್ರಾಮಮಿಮಂ ಕೃತ್ಸ್ನಂ भूतग्राममिमं कृत्स्नम् ಅವಶಂ ಪ್ರಕೃತೇರ್ವಶಾತ್ अवशं प्रकृतेर्वशात् ನ ಚ ಮಾಂ ತಾನಿ ಕರ್ಮಾಣಿ न च मां तानि कर्माणि ನಿಬಧ್ನಂತಿ ಧನಂಜಯ निबध्नन्ति धनञ्जय ಉದಾಸೀನವದಾಸೀನಂ उदासीनवदासीनम् ಅಸಕ್ತಂ ತೇಷು ಕರ್ಮಸು असक्तं तेषु कर्मसु ಮಯಾಧ್ಯಕ್ಷೇಣ ಪ್ರಕೃತಿ मयाध्यक्षेण प्रकृतिः ಸೂಯತೆ ಸಚರಾಚರಂ सूयते सचराचरम् ಹೇತುನಾನೇನ ಕೌಂತೇಯ हेतुनानेन कौन्तेय ಜಗದ್ವಿಪರಿವರ್ತತೆ जगद्विपरिवर्तते ಅವಜಾನಂತಿ ಮಾಂ ಮೂಢಾಃ अवजानन्ति मां मूढाः ಮಾನುಷೀಂ ತನುಮಾಶ್ರಿತಂ मानुषीं तनुमाश्रितम् ಪರಂ ಭಾವಮಜಾನಂತೋ परं भावमजानन्तो ಮಮ ಭೂತಮಹೇಶ್ವರಂ मम भूतमहेश्वरम् ಮೋಘಾಶಾಮೋಘಕರ್ಮಾಣೋ मोघाशामोघकर्माण ಮೋಘಜ್ಞಾನಾವಿಚೇತಸಃ मोघज्ञानाविचेतसः ರಾಕ್ಷಸೀಮಾಸುರೀಂ ಚೈವ राक्षसीमासुरीं चैव ಪ್ರಕೃತಿಂ ಮೋಹಿನೀಂ ಶ್ರಿತಾಃ प्रकृतिं मोहिनीं श्रिता ಮಹಾತ್ಮಾನಸ್ತು ಮಾಂ ಪಾರ್ಥ महात्मानस्तु मां पार्थ ದೈವೀಂ ಪ್ರಕೃತಿಮಾಶ್ರಿತಾಃ दैवीं प्रकृतिमाश्रिताः ಭಜಂತ್ಯನನ್ಯಮನಸೋ भजन्त्यनन्यमनसो ಜ್ಞಾತ್ವಾ ಭೂತಾದಿಮವ್ಯಯಂ ज्ञात्वा भूतादिमव्ययम् ಸತತಂ ಕೀರ್ತಯಂತೋ ಮಾಂ सततं कीर्तयन्तो मां ಯತಂತಶ್ಚ ದೃಢವ್ರತಾಃ यतन्तश्च दृढव्रताः ನಮಸ್ಯಂತಶ್ಚ ಮಾಂ ಭಕ್ತ್ಯಾ नमस्यन्तश्च मां भक्त्या ನಿತ್ಯಯುಕ್ತಾ ಉಪಾಸತೆ नित्ययुक्ता उपासते ಜ್ಞಾನಯಜ್ಞೇನ ಚಾಪ್ಯನ್ಯೇ ज्ञानयज्ञेन चापन्ये ಯಜಂತೋ ಮಾಮುಪಾಸತೆ यजन्तो मामुपासते ಏಕತ್ವೇನ ಪೃಥಕ್ತ್ವೇನ एकत्वेन पृथक्त्वेन ಬಹುಧಾ ವಿಶ್ವತೋ ಮುಖಂ बहुधा विश्वतो मुखम् ಅಹಂ ಕ್ರತುರಹಂ ಯಜ್ಞಃ अहं क्रतुरहं यज्ञः ಸ್ವಧಾಹಮಹಮೌಷಧಂ स्वदाहमहमौषधम् ಮಂತ್ರೋಹಮಹಮೇವಾಜ್ಯಂ मन्त्रोऽहमहमेवाज्यम् ಅಹಮಗ್ನಿರಹಂ ಹುತಂ अहमग्निरहं भूतम् ಪಿತಾಹಮಸ್ಯ ಜಗತೋ पिताहमस्य जगतो
माता धाता पितामहः वेद्यं पवित्रमोङ्कारः ऋक्सामयजुरेव च गतिर्भर्ता प्रभुः साक्षी निवासः शरणं सुहृत् प्रभवः प्रलयस्थानम् निधानं बीजमव्ययम् तपाम्यहमहं वर्षम् निगृह्णाम्युत्सृजामि च अमृतं चैव मृत्युश्च सदसच्चाहमर्जुन त्रैविद्या मां सोमपाः पूतपापा यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यान् दिवि देवभोगान् ते तं भुक्त्वा स्वर्गलोकं विशालम् क्षीणे पुण्ये मर्त्यलोकं विशन्ति एवं त्रयी धर्म मनुप्रपन्नाः गतागतं कामकामा लभन्ते अनन्याश्चिन्तयन्तो माम् ये जनाः पर्युपासते तेषां नित्याभियुक्तानां योगक्षेमं वहाम्यहम् येऽप्यन्यदेवता भक्ताः यजन्ते श्रद्धयान्विताः तेऽपि मामेव कौन्तेय यजन्त्यविधिपूर्वकम् अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेनातश्च्यवन्ति ते यान्ति देवव्रता देवान् पितॄण्यान्ति पितृव्रताः भूतानि यान्ति भूतेज्याः यान्ति मद्याजिनोऽपि माम् पत्रं पुष्पं फलं तोयम् यो मे भक्त्या प्रयच्छति तदहं भक्त्युपहृतम् अश्नामि प्रयतात्मनः यत्करोषि यदश्नासि यज्जुहोषि ददासि यत् यत्तपश्यसि कौन्तेय तत्कुरुष्व मदर्पणम् शुभाशुभफलैरेवम् मोक्षसे कर्मबन्धनैः
बन्धनैः सन्न्यासयोगयुक्तात्मा सन्न्यासयोगयुक्तात्मा विमुक्तो मामुपैष्यसि विमुक्तो मामुपैष्यसि समोऽहं सर्वभूतेषु समोऽहं सर्वभूतेषु न मे द्वेष्योऽस्ति न प्रियः न मे द्वेषोऽस्ति न प्रियः ये भजन्ति तु मां भक्त्या ये भजन्ति तु मां भक्त्या मयि ते तेषु चाप्यहम् मयि ते तेषु चाप्यहम् अपि चेत् सुदुराचारो अपि चेषु दुराचारो भजते मामनन्यभाक् भजते मामनन्यभाक् साधुरेव स मन्तव्यः साधुरेव समन्तव्यः सम्यग्व्यवसितो हि सः सम्यग् व्यवसितो हि सः क्षिप्रं भवति धर्मात्मा क्षिप्रं भवति धर्मात्मा शश्वच्छान्तिं निगच्छति शश्वच्छान्तिं निगच्छति कौन्तेय प्रतिजानीहि कौन्तेय प्रतिजानीहि न मे भक्तः प्रणश्यति न मे भक्तः प्रणश्यति मां हि पार्थव्यपाश्रित्य मां हि पार्थव्यपाश्रित्य येऽपि स्युः पापयोनयः येऽपि स्युः पापयोनयः स्त्रियो वैश्यास्तथा शूद्राः स्त्रियो वैश्यास्तथा शूद्राः तेऽपि यान्ति परां गतिम् तेऽपि यान्ति परां गतिम् किं पुनर्ब्राह्मणाः पुण्याः किं पुनः ब्राह्मणा पुण्याः भक्ता राजर्षयस्तथा भक्ता राजर्षयस्तथा अनित्यमसुखं लोकम् अनित्यमसुखं लोकम् इमं प्राप्य भजस्व माम् इमं प्राप्य भजस्व माम् मन्मना भव मद्भक्तो मन्मना भव मद्भक्तो मद्याजी मां नमस्कुरु मद्याजी मां नमस्कुरु मामे वैष्यसि युक्त्वैवम् मामे वैश्यसि युक्तैवम् आत्मानं मत्परायणः आत्मानं मत्परायणः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे राजविद्या राजगुह्ययोगो नाम राजविद्या राजगुह्ययोगो नाम नवमोऽध्यायः। नवमोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते नारायण नमोऽस्तु ते नारायण नमोऽस्तु ते कायेन वाचा कायेन वाचा मनसेन्द्रियैर्वा मनसेन्द्रियैर्वा बुद्ध्यात्मना वा बुद्ध्यात्मना वा प्रकृते स्वभावात् प्रकृते स्वभावात् करोमि यद्यत् करोमि यद्यत् सकलं परस्मै सकलं परस्मै नारायणायेति नारायणायेति ಸಮರ್ಪಯಾಮಿ. ಸಮರ್ಪಯಾಮಿ. ಭಗವದ್ಗೀತೆಯಲ್ಲಿ ಅಹಂಕಾರವನ್ನು ದೂರ ಮಾಡುವಿಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ
ಈ ಭಗವದ್ಗೀತೆಯಲ್ಲಿ ನಾನು 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 ಕರ್ತ, ನಾನು ಇದು ಮಾಡುತ್ತಿದ್ದೇನೆ, ನನ್ನಿಂದನೇ ಇದು ಜರುಗಿದೆ, ನನ್ನಿಂದನೇ ಇದೆಲ್ಲ ಕೂಡ ನನ್ನ ಮನೆ ಆಗ್ಬೋದು ಅಥವಾ ಕಾರ್ಯಾಲಯದಲ್ಲಾಗ್ಬೋದು ಅಥವಾ ಸಮಾಜದಲ್ಲಾಗ್ಬೋದು. ನಾನು ಎಂಬ ಪದ ಯಾವಾಗ ದೂರ ಆಗುತ್ತೋ ಆವಾಗಲೇ ಭಗವತ್ ತತ್ವ ಸಿದ್ಧಿಸುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಇಲ್ಲಿ ಲೋಕಕ್ಷೇಮ ಪ್ರಾರ್ಥನೆಯಿಂದ ನಾವೆಲ್ಲರೂ ಕೂಡ ನೋಡ್ಕೊಳ್ಳೋದೇನೆಂದರೆ, ನಾವೊಬ್ಬರೇ ಚೆನ್ನಾಗಿದ್ದರೆ ಸಾಲದು, ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿ, ಕ್ಷೇಮವಾಗಿ, ಆನಂದವಾಗಿ, ಆರೋಗ್ಯಕರವಾಗಿ ಇರಲಿ ಎಂಬ ಉದ್ದೇಶದಿಂದ ಇಲ್ಲಿ ನಾವು ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕೊನೆಯದಾಗಿ ಪಾರಾಯಣದ ನಂತರ ಆ ಭಗವಂತನ ಚರಣಾರವಿಂದಗಳಲ್ಲಿ ನಾವು ಈ ಪಾರಾಯಣವೂ ಕೂಡ ಸಮರ್ಪಣೆ ಮಾಡಬೇಕು. ಆವಾಗಲೇ ಅಹಂ, ನಾನು ಪಾರಾಯಣ ಮಾಡಿದ್ದೀನಿ ಎಂಬ ಅರ್ಥವು ತೊಲಗುತ್ತೆ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. Oh